ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಟ್ರಿಪ್ನ 3ನೇ ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಒಂದು 5:45 ಹಾಗೆ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಬಿಕಾಸ್ ನಮ್ಮ ಟ್ರೈನ್ ಇದ್ದಿದ್ದು ಒಂದು 6:30ಗೆ. ಸೊ ನಾವು ಒಂದು 5:45 ಹಾಗೆಲ್ಲ ರೈಲ್ವೆ ಸ್ಟೇಷನಲ್ಲಿದ್ವಿ. CST ರೈಲ್ವೆ ಸ್ಟೇಷನ್ ಒನ್ ಆಫ್ ದ ಫೇಮಸ್ ರೈಲ್ವೆ ಸ್ಟೇಷನ್ ಇನ್ ಮುಂಬೈ ಅಂತ ಹೇಳ್ಬೋದು. ನನಗೇ ಒಳಗೆ ಬರ್ತಿದ್ದಂಗೆ ಕನ್ಫ್ಯೂಸ್ ಆಯಿತು, ಇದೇನು ರೈಲ್ವೆ ಸ್ಟೇಷನ್ ಪ್ಯಾಲೇಸ್ ಗೊತ್ತೇ ಆಗ್ತಿರ್ಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ. ಟಿಕೆಟ್ ಎಲ್ಲ ಚೆಕ್ ಮಾಡಿ ನಾವು ನಮ್ಮ ಪ್ಲ್ಯಾಟ್ಫಾರ್ಮ್ ಹತ್ರ ಕೂತ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮುಂಬೈನ ಡೆಡ್ ಎಂಡ್ ರೈಲ್ವೆ ಸ್ಟೇಷನ್ ಅಂತೆ. ಸೊ ಹಾಗಾಗಿ ಎಲ್ಲ ಟ್ರೈನು ಒಂದೇ ಕಡೆ ನಿಲ್ಲುತ್ತೆ. ನಮ್ಮದು ಊರಲ್ಲೆಲ್ಲ ಆಗಲ್ಲ, ಮೇಲೆ ಹತ್ತಿ ಆ ಪ್ಲ್ಯಾಟ್ಫಾರ್ಮಿಗೆ ಹೋಗಬೇಕು, ಕೆಳಗಟ್ಟಬೇಕು, ಹಬ್ಬ ಸಾಕಾಗೋಗುತ್ತೆ. ಇಲ್ಲಿ ಅದೊಂದೇನು ರಗಳೆ ಇರಲಿಲ್ಲ. 5:45 6:30 ಇರೋದು ಟ್ರೈನು. ಇವತ್ತು ನಾನು ಫಸ್ಟ್ ಟೈಮ್ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೈ ಫೇವ್ರೆಟ್ ಪ್ಲೇಸ್ ಆ್ಯಂಡ್ ಒನ್ ಆಫ್ ದ ವಿಶ್ ನಂಗೆ ಅಲ್ಲಿ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಹೊರಟಿದ್ದೀವಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಟ್ರೈನ್ ಬಂತು. ನಾನು ಫಸ್ಟ್ ಟೈಮ್ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ನನ್ನ ಗಂಡ ಮುಂಚೆನೇ ಟ್ರಾವೆಲ್ ಮಾಡಿದರು. ಟ್ರೈನ್ ಅಂತೂ ತುಂಬ ಹೈಜಿನ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ, ಲಕ್ಸುರಿ ಟಚ್ ಇದೆ ಅಂತೆಲ್ಲ ಕೇಳಿದ್ದೆ. ಬಟ್ ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಹೋದ ತಕ್ಷಣ 2 ವಾಟರ್ ಬಾಟಲ್, ನ್ಯೂಸ್ ಪೇಪರ್ ಎಲ್ಲದೂ ಕೊಟ್ಟರು. ವಂದೇ ಭಾರತಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶಿರಡಿಗೆ. ನಾವು ಶಿರಡಿಗೆ ಹೊರಟಿದ್ದೀವಿ. ನನ್ನೊಂದು ಡ್ರೀಮ್ ಪ್ಲೇಸ್, ನನಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಇವತ್ತು ಟೈಮ್ ಬಂದಿದೆ, ನಾವು ಹೋಗ್ತಾ ಇದ್ದೀವಿ ಶಿರಡಿಗೆ. ಸೊ ಹೋಗಿ ಟ್ರಾವೆಲ್ಸ್ಗೆ 6:20ಗೆ ಬಿಡುತ್ತೆ. ಸೊ ಒಂದು 11:30 ಹಾಗೆ ಹೋಗ್ತೀವಿ. 5 hours. ಬೇರೆ ಟ್ರೈನಲ್ಲೆಲ್ಲ ಹೋದರೆ ಜಾಸ್ತಿ ಟೈಮ್ ತಗೊಳುತ್ತೆ, ಲೈಕ್ 8 hours ಎಲ್ಲ ಇದೆ. ಬಟ್ ಇದು ಸ್ವಲ್ಪ ಫಾಸ್ಟೆಸ್ಟ್. ಇಲ್ಲಿಗೂ ಬರುತ್ತೆ. ಟ್ರೈನಲ್ಲಿ ಈ ಥರ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ನಾವು ಯಾವ ಸ್ಟೇಷನ್ ರೀಚ್ ಆಗಿದ್ದೀವಿ, ಯಾವ ಲೊಕೇಶನಲ್ಲಿ ಇದ್ದೀವಿ ಅಂತ. ಇದೊಂಥರ ಚೆನ್ನಾಗಿದೆ. ಬಿಕಾಸ್ ಬೇರೆ ಟ್ರೈನಲ್ಲೆಲ್ಲ ಈ ಥರ ಫೆಸಿಲಿಟೀಸ್ ಇರೋದಿಲ್ಲ. ನಾವು ಎಲ್ಲಿದ್ದೀವಿ ಅಂತಲೇ ನಮಗೆ ಗೊತ್ತಾಗ್ತಾ ಇರಲ್ಲ ಕೆಲವೊಂದ್ಸಲಿ. ಅಷ್ಟೇ ಅಲ್ಲದೆ ಟ್ರೈನ್ ಸ್ಟಾರ್ಟ್ ಆದ ತಕ್ಷಣವೇ ಪೊಲೀಸ್ ಬಂದು ಒಂದ್ಸಲಿ ಎಲ್ಲದನ್ನು ನೋಡ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಪ್ರತಿಯೊಂದು ಸೀಟಿಗೂ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಅಲ್ಲದೆ ಆರಾಮ್ಸೆ ಕೂರ್ಲಿಕ್ಕೆ ಫುಟ್ ರೆಸ್ಟ್ ಕೂಡ ಇದೆ. ತುಂಬ ಕಂಫರ್ಟಬಲ್ ಟ್ರೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಾಶ್ರೂಮ್ ವಿಷಯಕ್ಕೆ ಬಂದರೆ ಇಷ್ಟು ಹೈಜಿನ್ ಆಗಿರೋ ವಾಶ್ರೂಮ್ನ ನಾನು ಯಾವ ಟ್ರೈನಲ್ಲೂ ನೋಡಿಲ್ಲ ಅನಿಸುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಕ್ಲೀನಾಗಿತ್ತು ವಾಶ್ರೂಮ್ ಕೂಡ. ಟ್ರೈನ್ ಹತ್ತಿದಾಗ ನಮ್ಮ ಕಂಪಾರ್ಟ್ಮೆಂಟಲ್ಲಿ ನಾವು ಒಂದು ಇಬ್ಬರಿದ್ವೇನೋ, ಅದಾಗಿ ಒಂದು 2 ಸ್ಟಾಪಿಗೆ ಇಡೀ ಟ್ರೈನೇ ಫುಲ್ಲಾಗಿ ಹೋಗ್ಬಿಡ್ತು. ಒಂದು 7 o'clock ಅಷ್ಟೊತ್ತಿಗೆ ಟೀ ಮತ್ತು ಬಿಸ್ಕೆಟ್ನ ಕೊಟ್ಟರು, ಚೆನ್ನಾಗಿತ್ತು. ಅದು ಕೊಟ್ಟು ಒಂದು ಅರ್ಧ ಗಂಟೆಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿದರು. ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕಪ್ ಕೇಕ್, ಉಪ್ಪಿಟ್ಟು, ಇದೇನೋ ಆಲೂ ಸಬ್ಜಿ, ಇದೇನೋ ಓಪನ್ ಮಾಡಿ ನೋಡಬೇಕು. ಏನೋ ಮಸಾಲ ಟೇಪ್ಲಾ ಕೈಂಡ್ ಆಫ್ ರೊಟ್ಟಿ ಅವ್ರ ಚಪಾತಿ ಥರ. ಅದಕ್ಕೆ ಆಲೂ ಸಬ್ಜಿ ಪುಣ್ಯ. ಆ್ಯಕ್ಚುಲಿ ನಂಗೆ ಇಡ್ಲಿ ವಡೆ ಅಂದ್ರೆ ಆಗಲ್ಲ, ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಪುಣ್ಯ ಅದನ್ನು ಒಂದು ಕೊಟ್ಟಿಲ್ಲ. ಬಿಸಿ ಇದೆಯಾ? ಬಿಸಿ, ಲೈಟ್ ಬಿಸಿ ಉಂಟು. ಮೇಥಿ ಮಸಾಲ ತೇಪ್ಲ ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಆಲೂ ಸಬ್ಜಿಗಿಂತ ಮೊಸರೊಟ್ಟಿಗೆ ಚೆನ್ನಾಗಾಗುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ಟ್ರೈನಲ್ಲಿ ಇಷ್ಟೊಳ್ಳೆ ಕ್ವಾಲಿಟಿ ಫುಡ್ ನನ್ನ ಲೈಫಲ್ಲಿ ತಿಂದಿರಲಿಲ್ಲ ಅಲ್ವಾ. ಟ್ರೈನ್ ಜರ್ನಿ ಅಂತೂ ಯಾವಾಗಲೂ ಬ್ಯೂಟಿಫುಲ್ ಆಗಿರುತ್ತೆ. ನನಗಂತೂ ಹೊರಗಡೆ ವ್ಯೂ ನೋಡ್ತಾ ಎಂಜಾಯ್ ಮಾಡೋದಂದರೆ ತುಂಬ ಖುಷಿ. ಬಟ್ ಯಾಕೋ ನನ್ನ ಹೆಲ್ತ್ ಕೈ ಕೊಡ್ತು. ಬೆಳಗ್ಗೆ ಬೇಗ ಇದು ತಲೆಸ್ನಾನ ಮಾಡ್ಕೊಂಬಂದಿದ್ದಕ್ಕೆ ಅನಿಸುತ್ತೆ. ತುಂಬ ಕೋಲ್ಡ್ ಆಗಿಬಿಟ್ಟು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗೆ ಟ್ರೈನ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಉದ್ದಕ್ಕೆ ಮಲ್ಕೊಂಡ್ಬಿಟ್ಟೆ. ನಾನು ಮಲ್ಕೊಂಡಿದ್ದಾಗ ನನ್ನ ಹಸ್ಬೆಂಡ್ ಒಳಗಡೆ ಎಲ್ಲ ಹೇಗಿರುತ್ತೆ, ಟ್ರೈನ್ ಹೇಗೆ ಆಪರೇಟ್ ಮಾಡ್ತಾರೆ ಎಲ್ಲದನ್ನು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ವೆಲ್ಕಮ್ ಟು ಶಿರಡಿ.
ಶಿರಡಿ ರೀಚ್ ಆಗಿ ಟ್ರೈನಿಂದ ಇಳಿತಿದ್ದಂಗೆ ಎಲ್ಲ ಟ್ಯಾಕ್ಸಿ ಮತ್ತು ಆಟೋದವರೆಲ್ಲ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲಿ ಹೋಗಬೇಕು ಅದು ಇದು ಅಂದ್ಕೊಂಡು ಸೊರೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ನನ್ನ ಸಿಸ್ಟರ್ ಇನ್ ಲಾ ಮತ್ತು ಅವ್ರ ಹಸ್ಬೆಂಡ್ 1 ಮಂತ್ ಬಿಫೋರ್ ಶಿರಡಿಗೆ ಹೋಗಿದ್ರಿಂದ ಅವ್ರು ಸ್ವಲ್ಪ ನಮಗೆ ಗೈಡೆನ್ಸ್ ಕೊಟ್ಟಿದ್ರು ಹೀಗಿರುತ್ತೆ ಅಂತ. ಸೊ ಅದೇ ಥರ ನಾವು ಶೇರಿಂಗ್ ಆಟೋನ ತೊಗೊಂಡ್ವಿ. ಪರ್ ಹೆಡ್ಗೆ 20 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಶೇರಿಂಗ್ ಆಟೋದಲ್ಲಿ ಒಂದು 5-6 ಜನನ ಹಾಕ್ಕೊಂಡು ನಾವು ಎಲ್ಲಿ ಡ್ರಾಪ್ ಕೇಳ್ತೀವಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ನಾವು ಹಾಗೆ ಶೇರಿಂಗ್ ಆಟೋ ತೊಗೊಂಡ್ಬಿಟ್ಟು ನಾವು ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ, ಸೊ ಅಲ್ಲಿಗೆ ಡ್ರಾಪ್ ತೊಗೊಂಡ್ವಿ. ನಾವು ಸ್ಟೇ ಮಾಡಿದ್ದು ವಾಸವಿ ಭವನ್ ಅಂತ. ಇದು ನಮ್ಮ ಕರ್ನಾಟಕದವ್ರದ್ದೇ ಅಂತೆ. ತುಂಬಾ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಬಂದಿತ್ತು. ಸೊ ನಾವು ಹಾಗಾಗಿ ಇಲ್ಲೇ ಬುಕ್ ಮಾಡಿದ್ವಿ. ಅಲ್ಲದೆ ಇದು 1 ನೈಟಿಗೆ 1350 ರೂಪೀಸು. 3 ಶೇರಿಂಗು, 1 ರೂಮಲ್ಲಿ 3 ಬೆಡ್ಸ್ ಏನೋ ಇರುತ್ತೆ. ರೂಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲದೆ AC ರೂಮು ಅಷ್ಟು ಕಮ್ಮಿ ಬಜೆಟಿಗೆ ನಮಗೆ AC ರೂಮು ಅಷ್ಟು ಹೈಜೀನ್ ಆಗಿರೋ ರೂಮ್ ಸಿಗುತ್ತೆ ಅಂದರೆ ಇಟ್ಸ್ ಟೂ ವರ್ತ್ ಫಾರ್ ಮನಿ ಅಂತಲೇ ಅನಿಸುತ್ತೆ. ಇಷ್ಟು ಕಮ್ಮಿ ಬಜೆಟಿಗೆ ಇವರು ರೂಮ್ ಕೊಡೋದ್ರೊಟ್ಟಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ಏನೋ ಅನ್ನದಾನೆ ಸೇವೆ ಅಂತೇಳಿ ಎಲ್ಲದೂ ಫ್ರೀಯಾಗಿ ಕೊಟ್ಟಿದ್ದಾರೆ. ಬಟ್ ಆದರೆ ಅದೆಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದೆ. ಇಷ್ಟು ಟೈಮಿಂಗ್ಸಲ್ಲಿನೇ ಊಟ ತಿಂಡಿ ಎಲ್ಲದಕ್ಕೂ ಬರಬೇಕು. ಅಷ್ಟೇ ಅಲ್ಲದೆ ಇವ್ರದ್ದು ಡ್ರೆಸ್ ಕೋಡ್ ಇದೆ. ಜೀನ್ಸ್ ಪ್ಯಾಂಟು ಆ ಟೈಪಿಂದೆಲ್ಲ ಏನೂ ಹಾಕೊಳ್ಳೋಂಗಿಲ್ಲ. ಶಾರ್ಟ್ ಡ್ರೆಸ್ಸಸ್ ಎಲ್ಲ ಕುರ್ತಾ ಟಾಪು ಅಥವಾ ಸ್ಯಾರಿ ಇದರಲ್ಲೇ ಊಟಕ್ಕೆ ಬರಬೇಕು ಅಂತ ಇವ್ರದ್ದು ರೂಲ್ಸು. ವೆರಿ ಗುಡ್. ನಾವು ಖಂಡೋಬಾ ಮಂದಿರ್ and Heritage Village. ಊಟ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಫಸ್ಟ್ ಹೊರಟಿದ್ದು ಸಾಯಿ ಹೆರಿಟೇಜ್ ವಿಲೇಜ್ ಮತ್ತು ಖಂಡೋಬಾ ಮಂದಿರ್ಗೆ. ಯಾಕಂದರೆ ಈವ್ನಿಂಗ್ ನಮಗೆ ಹೆಂಗೋ ಆರತಿ ಬುಕ್ಕಿಂಗ್ ಆಗಿತ್ತು ಸಾಯಿಬಾಬಾ ಟೆಂಪಲಲ್ಲಿ. ಸೊ ಹಾಗಾಗಿ ಅಲ್ಲಿ ಹೋಗೋದು. ಸೊ ಮಧ್ಯಾಹ್ನ ಒಳಗೆ ಇದೆರಡು ಮುಗಿಸ್ಕೊಳ್ಳೋಣ ಅಂತ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಸಾಯಿ ಹೆರಿಟೇಜ್ ವಿಲೇಜ್ ಬಂದು ಪರ್ ಹೆಡ್ 150 ರೂಪೀಸು. ಒಳಗಡೆ ಹೋದ್ಮೇಲೆ ನಿಮಗೆ ಈ ಥರ ಬೇಕಾದರೆ ಡ್ರೆಸ್ಸಸ್ ಎಲ್ಲ ಕೊಡ್ತಾರೆ. ರೆಡಿಯಾಗಿಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಬೋದು. ಅದಕ್ಕೆ ಮಾತ್ರ ಎಕ್ಸ್ಟ್ರಾ ಚಾರ್ಜಸ್ಸು. ಸಾಯಿಬಾಬಾ ಅವರು ಮುಂಚೆ ಈ ಪ್ಲೇಸಲ್ಲಿ ಇದ್ರಂತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸಲ್ಲಿ ಗೊಂಬೆಗಳ ಮೂಲಕ ಅವ್ರ ಸ್ಟೋರೀಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಬಿಸಿಲಿದೆ ಅಂದರೆ ಇಲ್ಲಿ ಅಪ್ಪ ದೇವ್ರೆ, ನಮ್ಮ ಉಡುಪಿಯವರಿಗೆ ಬಿಸಿಲು ತಾಗಲ್ಲ ಅಂತಾರೆ. ಬಟ್ ಇಲ್ಲಿ ಸಾಧ್ಯನೇ ಇಲ್ಲ. ತಾಗಿ ನೀರು ಇಳಿಯೋದು ಒಂದು ಬಾಕಿ, ಅಷ್ಟು ಉರಿ ಬಿಸಿಲು, ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಮಾತ್ರ. ಎಂಟ್ರಿ ಟಿಕೆಟ್ 150 ರೂಪೀಸು. ಬಟ್ ಅಷ್ಟು 150ಗೆ ನೋಡ್ತೀವಿ ಅಂತ. ಹಾಂ, ಹಾವೇರಿಯಲ್ಲಿ ಕರೆಕ್ಟ್. ನೈಸ್, ಚೆನ್ನಾಗಿದೆ. ಏನೊಂದು ಮ್ಯಾಕ್ಸ್ ಅಂದರೆ ಒಂದು 20 ಮಿನಿಟ್ಸ್ ಒಳಗಡೆ ಮುಗಿಯುತ್ತಲ್ಲ, 10-15 ಮಿನಿಟ್ಸು. 150 ರೂಪೀಸ್ ಟಿಕೆಟಲ್ಲಿನೇ ಈ ಮ್ಯಾಜಿಕ್ ಶೋ ಎಲ್ಲ ಆ್ಯಡ್ ಇತ್ತು ನಮಗೆ. ಏನಿಲ್ಲ, ಸುಮ್ಮನೆ ಆ ಪಾಪ ಹುಡುಗ ಏನೋ ಒಂದೆರಡು ಮ್ಯಾಜಿಕ್ ಮಾಡಿ ತೋರಿಸ್ತಾನೆ ಅಷ್ಟೇ, ಅದನ್ನು ನೋಡಲಿಕ್ಕಿತ್ತು. ಮತ್ಬಿಟ್ಟು ಇಲ್ಲಿ ಜಿಪ್ ಲೈನು ಮತ್ತು ಟ್ರೈನಲ್ಲಿ ಟಾಯ್ ಗೇಮ್ಸ್ ಎಲ್ಲ ಇತ್ತು. ಬಟ್ ಅದಕ್ಕೆಲ್ಲ ಇನ್ನೂ ಎಕ್ಸ್ಟ್ರಾ ಚಾರ್ಜಸ್ ಬೇಕಾದರೆ ಪೇ ಮಾಡಬೇಕು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಖಂಡೋಬಾ ಮಂದಿರ್ಗೆ. ಖಂಡೋಬಾ ಮಂದಿರ್ ಸ್ಟೋರಿ ಏನು ಅಂತ ಹೇಳಿದರೆ, ಖಂಡೋಬಾ ದೇವರಿಗೆ ಮಾಲ್ಸಪತಿ ಅನ್ನೋ ಭಟ್ರು ಪೂಜೆ ಮಾಡ್ತಾ ಇರ್ತಾರೆ. ಇವರೇ ಮಾಲ್ಸಪತಿ ಅಂದರೆ. ಇವರೇ ಫಸ್ಟು ಸಾಯಿಬಾಬಾನಿಗೆ ಸಾಯಿ ಅಂತ ಕರೆದಿದ್ದು. ಸೊ ಅದೇ ಈ ಟೆಂಪಲ್ನ ವಿಶೇಷತೆ. ಫಸ್ಟ್ ಡೇ 2 ಲೊಕೇಶನ್ನ ಕಂಪ್ಲೀಟ್ ಮಾಡಿದ್ವಿ. ಫಾಸ್ಟ್ ಒಂದು 40 ಮಿನಿಟ್ಸಲ್ಲೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ. ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಅದು ನಾರ್ಮಲ್ ಬಿಸಿಲಾದರೂ ತಡ್ಕೊಬೋದೇನೋ, ಒಂಥರ ಉರಿ ಬಿಸಿಲು, ಅದು ಕಣ್ಣು ಬಿಡೋಕ್ಕೆ ಆಗಲ್ಲ ಅಷ್ಟು ಬಿಸಿಲು ಮಾತ್ರ. ಅದು ಮತ್ತು ತುಂಬ ಡ್ರೈ ವೆದರ್ ಇಲ್ಲಿ. ನಂಗೆ ಆಲ್ರೆಡಿ ಡಸ್ಟ್ ಅಲರ್ಜಿ ಶುರುವಾಗೋಯ್ತು. ಬಟ್ ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಮತ್ತೆ ಎಲ್ಲ ಚೆನ್ನಾಗಿ. ಡಸ್ಟ್ ಅಲರ್ಜಿ ಇದ್ದವರು ಪ್ಲೀಸ್ ಮಾಸ್ಕ್ ಹಾಕ್ಕೊಂಡು ಓಡಾಡಿ. ಎಸ್, ಫೈನಲಿ ರೆಡಿಯಾಗಿ ನಾವು ಟೆಂಪಲಿಗೆ ಹೊರಟ್ವಿ. ಟೆಂಪಲಲ್ಲಿ ಆ್ಯಕ್ಚುಲಿ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ ಅಂತೆ. ಸೊ ರೂಮಲ್ಲೇ ಇಟ್ಟು ಹೋಗ್ತಾ ಇದ್ದೀವಿ. ನೋಡೋಣ, ಆದರೆ ನಾನು ಇನ್ನೊಂದು ಸಲ ಟೆಂಪಲ್ ಹತ್ರ ಹೋಗಿ ಸರೌಂಡಿಂಗ್ ವೀಡಿಯೋಸ್ ತೆಗೆಯೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ದಿಸ್ ಇಸ್ ಔಟ್ಫಿಟ್ ಚೆಕ್.
ನಾವು ಇಲ್ಲಿ ಧೂಪ ಆರತಿನ ಬುಕ್ ಮಾಡಿದ್ವಿ. ಇದು ತುಂಬ ಪ್ರೀವಿಯಸ್ ಆಗೇ ಟಿಕೆಟ್ನ ಬುಕ್ ಮಾಡ್ಕೊಬೇಕು. ಈ ಆರತಿನ ನಾವು ಬುಕ್ ಮಾಡ್ಕೊಂಡಿದ್ರಿಂದ ಒಂದು 45 ಮಿನಿಟ್ಸ್ ಹತ್ರ ನಮಗೆ ಬಾಬಾನ ಹತ್ರ ನಿಂತು ಪ್ರೇಯರ್ ಮಾಡಲಿಕ್ಕೆ ಚಾನ್ಸ್ ಸಿಕ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬಟ್ ನಂಗೆ ಆ ದಿನ ಟೆಂಪಲ್ ಸರೌಂಡಿಂಗ್ ಎಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮರುದಿನ ಬೆಳಗ್ಗೆ ಬೇಗ ಹೋಗಿ ಟೆಂಪಲ್ ಸರೌಂಡಿಂಗ್ ವೀಡಿಯೋಸ್ನ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಟೆಂಪಲ್ ಒಳಗಡೆ ಮೊಬೈಲ್ ತೊಗೊಂಡೋಗ್ಲಿಕ್ಕೆ ಎಲ್ಲೋ ಇಲ್ಲ. ಆ ಗೇಟ್ ಹತ್ರನೇ ನಿಮಗೆ ಮೊಬೈಲ್ ಲಾಕರ್ ಎಲ್ಲ ಇರುತ್ತೆ, ನಾವು ಅಲ್ಲಿ ಸೇಫಾಗಿ ಇಡ್ಬೋದು. ಅಲ್ಲದೆ ಚಪ್ಪಲಿ ಸ್ಟ್ಯಾಂಡು ಎಲ್ಲದು ಗೇಟ್ ಹತ್ರನೇ ಇರುತ್ತೆ, ನೀವೆಲ್ಲ ಅಲ್ಲೇ ಇಟ್ಬಿಟ್ಟು ದರ್ಶನ ಮಾಡಲಿಕ್ಕೆ ಹೋಗ್ಬೋದು. ಹಾಗೆ ಟೆಂಪಲಲ್ಲಿ ಒಂದು 7 ಗೇಟ್ಸ್ ಏನೋ ಇದೆ, ಅದರಲ್ಲಿ ಸ್ಪೆಷಲ್ ದರ್ಶನ, VIP ಎಂಟ್ರಿ ಅಂತ ಡಿವೈಡ್ ಮಾಡಿದ್ದಾರೆ. ನೀವೇನಾದ್ರು ಸ್ಪೆಷಲ್ ಆರತಿ ಬುಕ್ ಮಾಡಿಕೊಂಡ್ರೆ ಆ ಟಿಕೆಟಲ್ಲಿನೇ ನಿಮ್ಮ ಗೇಟ್ ನಂಬರ್ ಯಾವುದು ಅಂತ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಹೋದರೆ ಆಯಿತು. ಸಾಯಿಬಾಬಾ ಅವ್ರ ಸಮಾಧಿ ಅಕ್ಕಪಕ್ಕನೇ ಅವ್ರು ಇದ್ದಂಥ ಮನೆ, ಕುತ್ಕೊಳ್ತಿದ್ದ ಪ್ಲೇಸನ್ನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋದು ದ್ವಾರಕಮಾಯಿ, ಇದು ಸಾಯಿಬಾಬಾ ಅವರ ಮನೆ. ಇವರಿಲ್ಲಿ ಹಚ್ದಂಥ ಈ ದುನಿ ಇದು ಯಾವಾಗಲೂ ಉರಿತಾನೆ ಇರುತ್ತೆ. ಇದ್ರ ಬೂದಿನೇ ಎಲ್ರಿಗೂ ಪ್ರಸಾದ ಥರ ಕೊಡ್ತಾರೆ. ಇದನ್ನು ದ್ವಾರಕಮಾಯಿ ಅಂತ ಕರೀತಾರೆ. ಅದ್ರ ಪಕ್ಕದಲ್ಲೇ ಇರೋದು ಚಾವಡಿ, ಇಲ್ಲಿ ಯಾವಾಗಲೂ ಸಾಯಿಬಾಬಾ ಅವ್ರು ಕುತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರಂತೆ. ಹೀಗೆ ನಿಮಗೆ ನೋಡ್ಲಿಕ್ಕೆ ಇಲ್ಲಿ ಸುಮಾರು ಪ್ಲೇಸಸ್ಗಳಿದೆ. ದೇವಸ್ಥಾನದ ಒಳಗಡೆ ಒಂದು ಬೇವಿನ ಮರ ಇದೆ. ಸಾಯಿಬಾಬಾ ಅವ್ರು ಯಾವಾಗಲೂ ಅಲ್ಲಿ ಕುತ್ಕೊಂಡು ಬಂದಂಥ ಭಕ್ತಾದಿಗಳನ್ನ ಮಾತಾಡಿಸ್ತಾ ಇದ್ರಂತೆ. ನೀವು ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸಿ ಹೊರಗೆ ಬರಬೇಕಾದ್ರೆ ಎಕ್ಸಿಟಲ್ಲೇ ನಿಮಗೆ ಟೀ ಕ್ಯಾಂಟೀನ್ ಅಂತ ಒಂದು ಸಿಗುತ್ತೆ. ಇಲ್ಲಿ ₹1 ಟೀನ ಸರ್ವ್ ಮಾಡ್ತಾರೆ. ನೀವು ಇನ್ ಕೇಸ್ ನೆಕ್ಸ್ಟ್ ಶಿರ್ಡಿಗೆ ಹೋಗೋದಿದ್ರೆ ಈ ₹1 ಟೀನ ಟೇಸ್ಟ್ ಮಾಡೋದಂತೂ ಮರಿಬೇಡಿ ಆಯಿತಾ. ದೇವಸ್ಥಾನದ ಎಕ್ಸಿಟಲ್ಲೇ ನಾನು ಹೇಳ್ದಂಗೆ ಸುಮಾರು ಶಾಪ್ಸ್ಗಳಿದೆ. ನೀವೇನಾದರೂ ಬೈ ಮಾಡೋದಿದ್ರೆ ಬೈ ಮಾಡ್ಬೋದು. ಹಾಗೆ ಈ ಥರ ಫೋಟೋಗ್ರಫಿ ಎಲ್ಲ ಮಾಡಿಕೊಡ್ತಾರೆ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಲ್ವಾ, ಹೊರಗಡೆ ಸ್ಟುಡಿಯೋದಲ್ಲಿ ಈ ಥರ ಫೋಟೋಸ್ ತೆಗೆದ್ಬಿಟ್ಟು ಈ ಥರ ಎಡಿಟ್ ಮಾಡಿಕೊಡ್ತಾರೆ. ಹೊರಗಡೆ ಹೋದಾಗ ಈ ಥರ ಒಂದು ಫೋಟೋಸ್ ಇದ್ದರೆ ಮೆಮೊರೀಸ್ ಅಲ್ವಾ, ಸೊ ಅದಕ್ಕೆ ನಾವು ತೆಗೆಸ್ಕೊಂಡ್ವಿ. ಫೈನಲಿ ಎಲ್ಲ ದರ್ಶನ ಮುಗಿಸಿ ವಾಪಸ್ ರೂಮಿಗೆ ಬಂದ್ವಿ. ದಿ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ದರ್ಶನ ಅಂತೂ ಸಕ್ಕತ್ತಾಗಾಯಿತು. ಲಿಟ್ರಲಿ ಒಂದು 45 ಮಿನಿಟ್ಸಾ 45 ಮಿನಿಟ್ಸ್ ಒಳಗಡೆ ಆರತಿ ಸಿಕ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಅಂದರೆ ಅದು ಹೇಳೋಕ್ಕಾಗಲ್ಲ. ಸಾಯಿಬಾಬಾನ ಮೂರ್ತಿ ನೋಡ್ತಾ ಇರಬೇಕಾದ್ರೆ ಅಂತೂ ಲಿಟ್ರಲಿ ಹೆವೆನ್. ತುಂಬ ಚೆನ್ನಾಗಿತ್ತು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ವಾಪಸ್ ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೊರಡಬೇಕು. ಅದಕ್ಕೆ ರೂಮಿಗೆ ಬಂದ್ವಿ. ಒಂದ್ಸಲ ಫ್ರೆಶ್ ಅಪ್ ಆಗಿಬಿಟ್ಟು ರೂಮಿಗೆ ಹೋಗೋಣ ಅಂತ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗೋಣ. ಊಟ ಏನೋ 9 ಗಂಟೆ ಕ್ಲೋಸು ಅಂತ ಹೇಳಿದರು. ಆಲ್ರೆಡಿ ನಮ್ಮ ಟೈಮಾಗಿ ಹೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವು ಊಟಕ್ಕೆ ಬಂದ್ವಿ. ಊಟಕ್ಕೆ ಟಿಕೆಟ್ಸ್ ಇರುತ್ತೆ. ಟಿಕೆಟ್ಸ್ ತೊಗೊಂಡು ನಾವು ಊಟಕ್ಕೆ ಹೋಗಬೇಕು. ಆ್ಯಂಡ್ ಊಟದ ಪ್ಲೇಸೇ ಬೇರೆ ಕಡೆ ಇದೆ, ಟೆಂಪಲ್ಲೇ ಬೇರೆ ಕಡೆ ಇದೆ, ಅದೊಂದು ನೋಡ್ಕೊಳ್ಳಿ. ನಾವು ಊಟ ಎಲ್ಲ ಮಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ. ಇದಾಗಿತ್ತು ನಾವು ಶಿರಡಿಯಲ್ಲಿ ದರ್ಶನ ಪಡೆದಂಥ ದಿನ. ಡೇ 4 ನಾವು ಯಾವ್ಯಾವ ಟೆಂಪಲಿಗೆ ಹೋದ್ವಿ, ಎಲ್ಲೆಲ್ಲಿ ಹೋದ್ವಿ ತೋರಿಸ್ಕೊಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಇವತ್ತಿನ ವಿಡಿಯೋ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.